ಶುಭೋದಯ ಬಂಧುಗಳೇ. ಇವತ್ತು ನಾವು ಪ್ರಾಣಾಯಾಮಗಳಲ್ಲಿ ಒಂದಾಗಿರ್ತಕ್ಕಂಥ ಜಲನೇತಿ ಎನ್ನುವಂತಹ ಒಂದು ಪ್ರಾಣಾಯಾಮವನ್ನು ಮಾಡುವ ವಿಧಾನವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಕೈಯಲ್ಲಿರ್ತಕ್ಕಂಥ ಈ ಪಾಟ್ ಇದೆಯಲ್ಲ, ಈ ಪಾಟಿಗೆ ಏನಂತೇಳಿ ಕರೀತಾರೆ ಅಂದರೆ ಜಲನೇತಿ ಪಾಠ ಅಂತೇಳಿ ಕರೀತಾರೆ. ಯೋಗ ಭಾಷೆಯಲ್ಲಿ ಈ ಜಲನೇತಿ ಅಂದರೆ ಏನು, ಅದರ ಉಪಯೋಗಗಳು ಯಾವ ರೀತಿಯಾಗಿರ್ತವೆ, ನಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ಯಾವ ಉಪಯೋಗಗಳನ್ನು ನಮಗೆ ಕೊಡ್ತದೆ ಎನ್ನುವಂಥದ್ದು ನೋಡಿದಾಗ, ಇದು ಒಂದು ಮೂಗಿನ ಆರೋಗ್ಯವನ್ನು ಕಾಪಾಡುವಂತಹ ಈ ಮೂಗಿನ ಉಸಿರಾಟ ಕ್ರಿಯೆಯಿಂದ ನಮಗೆ ಆಯುಷ್ಯ ಜಾಸ್ತಿ ಆಗ್ತದೆ ಎನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಮತ್ತು ನಮ್ಮ ಮೆದುಳು ಸಕ್ರಿಯವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಈ ಒಂದು ಪ್ರಾಣಾಯಾಮ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಪ್ರಾಣಾಯಾಮವಾಗಿರುತ್ತದೆ ಬಂಧುಗಳೇ. ಇದನ್ನು ಮಾಡುವಂಥ ವಿಧಾನವನ್ನು ನಾವು ಈಗ ಹಂತ ಹಂತವಾಗಿ ಪ್ರಾಕ್ಟಿಕಲ್ ಆಗಿ ಅದನ್ನು ತಿಳಿಸ್ಕೊಡುತ್ತೇನೆ ಬಂಧುಗಳೇ. ಮತ್ತು ಇದರ ವಿಶೇಷವಾಗಿ ಇದರ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪದೇ ಪದೇ ಸೋರುವಂತಹ ಮೂಗುನ ಸೋರಿಕೆಯನ್ನು, ನೆಗಡಿ ಎನ್ನುವಂಥದ್ದನ್ನು ಕರಿತೀವಲ್ಲ ನಾವು, ಆ ರೀತಿಯ ಅನಾರೋಗ್ಯದ ಸಮಸ್ಯೆ ಇದರಿಂದ ದೂರ ಆಗ್ತದೆ ಎನ್ನುವಂಥದ್ದನ್ನು, ಪದೇ ಪದೇ ಆಗ್ತಕ್ಕಂಥ ನೆಗಡಿಯಿಂದ ಸೈನಟಿಸ್ ಆಗುವಂತಹ ಒಂದು ಸನ್ನಿವೇಶಗಳು ಅತಿ ಹೆಚ್ಚು ಅವಕಾಶಗಳಿರ್ತವೆ. ಅಂತಹ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳುವ ಅದಕ್ಕೆ ಇದೊಂದು ಸೂಕ್ತವಾದ ಯೋಗಿಕ ಮಾರ್ಗವಾಗಿದೆ. ಎಷ್ಟೋ ಜನ ಈ ಒಂದು ಅಲರ್ಜಿಯಿಂದ, ಮೂಗು ಸೋರುವಿಕೆಯಿಂದ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಪದೇ ಪದೇ ಸೋರ್ತಾ ಇರ್ತಕ್ಕಂಥ ಮೂಗಿನಿಂದ ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತಾರೆ. ಯಾವುದು ಕೂಡ, ಯಾಕಂತೇಳಿ ನಾವು ನೋಡಿದೀವಿ ಗಾದೆ ಮಾತನ್ನು, ನೆಗಡಿ ಅಂತ ರೋಗ ಇಲ್ಲ, ಬುಗುಡಿ ಅಂತ ಬಂಗಾರವಿಲ್ಲ ಅಂತಕ್ಕಂಥದ್ದನ್ನು ಗಾದೆ ಮಾತನ್ನು ನೋಡಿದಾಗ ನಿಜವಾಗಲೂ ನಮಗೆ ನೆಗಡಿ ಆದಾಗ ಆ ಅನುಭವಕ್ಕೆ ಬಂದಿರ್ತದೆ ಪ್ರತಿಯೊಬ್ಬರಿಗೆ. ಅದರಿಂದ ನಾವು ತಪ್ಪಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಪ್ರಾಣಾಯಾಮವನ್ನು ಮಾಡುವುದು ಬಹಳ ಸೂಕ್ತವಾಗಿದೆ. ಅದು ಹೇಗೆ ಮಾಡುವುದು ಅನ್ನೋದನ್ನು ಈಗ ನಾವು ಹಂತ ಹಂತವಾಗಿ ನೋಡೋಣ. ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ಈ ಒಂದು ಜಲನೇತಿಯನ್ನು ಮಾಡುವ ಕ್ರಿಯೆಗಿಂತ ಪೂರ್ವದಲ್ಲಿ ಮೊದಲು ನಾವು ಈ ಜಲನೇತಿ ಪಾಠ ಒಳಗಡೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿ, ತದನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು, ಸೈಂಧವ ಲವಣ ಅಂತ ಕರಿತೀವಿ, ಉಪ್ಪನ್ನು, ಸಾಲ್ಟನ್ನು ನಾವು ಇದರೊಳಗಡೆ ಹಾಕಿ ತದನಂತರ ಮಾಡುವಂಥ ವಿಧಾನ ಹೀಗಿದೆ ಬಂಧುಗಳೇ. ಮೊದಲನೇದಾಗಿ ನಮ್ಮ ಮೂಗಿನ ಒಳ್ಳೆಯಲ್ಲಿ ಈ ಜಲನೇತಿಯ ಪಾಟಿನ ತುದಿಯನ್ನು ಇಟ್ಟುಕೊಂಡು ನಾವು ಉಸಿರಾಟವನ್ನು ಬಾಯಿಯ ಮುಖಾಂತರ ಮಾಡುತ್ತಾ ನೀರನ್ನು ನಿಧಾನವಾಗಿ ಬಿಡಬೇಕೆನ್ನುವಂಥದ್ದು. ನಿಧಾನವಾಗಿ ಬಿಟ್ಟಾಗ ಆ ನೀರು ಮೂಗಿನ ಈ ಕಡೆ ಮೂಗಿನ ಸಹಾಯದಿಂದ ಅದು ಹೊರಗಡೆ ಬರತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಈ ಕ್ರಿಯೆ ಮಾಡುವಾಗ ಯಾವಾಗಲೂ ನಾವು ಉಸಿರನ್ನು ಬಾಯಿಯ ಮೂಲಕ ಆಡಬೇಕಾಗ್ತದೆ. ಇದು ಮೊದಲನೇ ನಿಯಮ. ಯಾಕಂತ ಹೇಳಿದ್ರೆ ಮೂಗಿನ ಮೂಲಕ ಆಡಿದರೆ ಅದು ನೀರು ಮತ್ತೆ ನಮ್ಮ ಬಾಯಿ ಒಳಗಡೆ ಮತ್ತು ಹೋಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಮಗೆ ಮತ್ತೆ ನೆತ್ತಿಗೇರುವಂತಹ ಸಾಧ್ಯತೆ ಇರ್ತದೆ. ಅದಕ್ಕೆ ಮೊದಲನೇದಾಗಿ ಈ ಒಂದು ನಿಯಮವನ್ನು ನಾವು ನೆನಪಿಟ್ಕೊಳ್ಬೇಕು. ಯಾವಾಗ ಮೂಗಿನೊಳಗಡೆ ನೀರನ್ನು ಹಾಕಿಕೊಳ್ಳುತ್ತೇವೆಯೋ ಸರಾಗವಾಗಿ ಈ ಕಡೆ ಬರಬೇಕಾಗಿತ್ತು ಅಂತಂದರೆ ನಾವು ಬಾಯಿಯ ಮುಖಾಂತರ ಉಸಿರನ್ನು ಆಡಬೇಕಾಗ್ತದೆ. ಅದೇ ರೀತಿಯಾಗಿ ಒಂದ್ಸಲ ಈ ಮೂಗಿನಿಂದ ಮಾಡಿದ್ಮೇಲೆ ಆಮೇಲೆ ಈ ಮೂಗಿನಿಂದ ಒಳ್ಳೆಯಿಂದ ನಾವು ಉಸಿರನ್ನು ಬಾಯಿಯ ಮೂಲಕ ಆಡುವ ಮೂಲಕ ಹಾಕಿದಾಗ ಹೊರಗಡೆ ಬರ್ತದೆ. ಅದು ಹೇಗೆ ಅಂತಕ್ಕಂಥದ್ದನ್ನು ಈಗ ಮಾಡಿ ತೋರಿಸ್ತೇನೆ ಕ್ರಿಯೆ ಬಂಧುಗಳೇ. ಅದನ್ನು ಗಮನವಿಟ್ಟು ನೋಡಿ. ಹೀಗೆ
ನೆಕ್ಸ್ಟ್ ಎಡಮೂಗಿನಿಂದ ಇದೇ ಪ್ರಕ್ರಿಯೆ ಉಸಿರನ್ನು ಬಾಯಿ ಮೂಲಕ ಆಡುತ್ತಾ